ವಿದ್ಯಾ ದದಾತಿ ವಿನಯಂ ಎನ್ನುವಂಥ ಮಾತನ್ನು ಕೇಳಿದ್ದೀವಿ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಪರೀಕ್ಷೆಗಳು ಬಹಳನೇ ಮುಖ್ಯ. ನಮಸ್ಕಾರ ವೀಕ್ಷಕರೇ, ದೂರದರ್ಶನ ಚಂದನ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ ಚಂದನ ಮಂಥನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದ ವಿಷಯ ಪರೀಕ್ಷಾ ಸುಧಾರಣೆ, ಹೊಸ ಕಾಯ್ದೆಯ ವಿಶ್ಲೇಷಣೆ. ಇವತ್ತು ನಮ್ಮ ಜೊತೆ ಇದ್ದಾರೆ ವಿಶೇಷ ಅತಿಥಿಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ನಿರಂಜನ ವಾನಳ್ಳಿ ಅವರು, ನಿಕಟಪೂರ್ವ ಕುಲಪತಿಗಳು, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಕೋಲಾರ, ಹಿರಿಯ ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾಲಯ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಪರೀಕ್ಷೆ ಅನ್ನೋದು ವಿದ್ಯಾರ್ಥಿ ಜೀವನದಲ್ಲಿ ಬಹಳ ಮುಖ್ಯವಾದ ಒಂದು ಹಂತ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ, ಹಾಗೆ ಸಾಕಷ್ಟು ಅಕ್ರಮಗಳು ನಡೀತಾ ಇದೆ. ಇದಕ್ಕೋಸ್ಕರ ಒಂದು ವಿಶೇಷ ಬಿಲ್ಲನ್ನು ತಂದಾಗಿತ್ತು 2024. ಅದಕ್ಕೆ ಈಗ ಅಮೆಂಡ್ಮೆಂಟ್ ಕೂಡ ಆಗಿದೆ. ಪರೀಕ್ಷೆ ಅಂತ ಹೇಳಿದ ಕೂಡಲೇ ಅದರ ಒಂದು ಸ್ಯಾಂಟಿಟಿನ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ವಿದ್ಯಾರ್ಥಿ ಜೀವನದಲ್ಲಿ ಇದು ಬಹಳ ಮುಖ್ಯವಾದ ಹಂತ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇದ್ರ ಬಗ್ಗೆ? ಕಳೆದ 4 ದಶಕಗಳಿಂದ ನಾನು ಪರೀಕ್ಷಾ ಮಂಡಳಿಗಳಲ್ಲಿದ್ದೀನಿ, ವಿಶ್ವವಿದ್ಯಾಲಯದಲ್ಲಿದ್ದೀನಿ. ನಮ್ಮ ಪ್ರಯತ್ನ ಪರೀಕ್ಷೆಗಳನ್ನು ಸರಿಯಾಗಿ ನಡೆಸಬೇಕು ಅಂತ. ಆದರೆ ಯಾರೋ ಕೆಲವರು ಸೇರಿಕೊಂಡು ಅದರಲ್ಲಿ ಅಕ್ರಮವನ್ನು ಮಾಡ್ತಾರೆ ಅಂತಂದರೆ ನಾವು ಒಪ್ಪುವಂಥದ್ದು ಅಲ್ಲ. ಅದಕ್ಕಾಗಿ 2024ನೇ ಇಸ್ವಿಯಲ್ಲಿ ಸರ್ಕಾರ ಒಂದು ಕಾಯ್ದೆಯನ್ನು ಜಾರಿ ಮಾಡಿತು. ಅದು ಅಂತಂದರೆ ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅಕ್ರಮ ಮಾರ್ಗಗಳ ಬಳಕೆಯನ್ನು ತಡೆಯುವಂಥ ಕಾಯ್ದೆ 2024. ಪಬ್ಲಿಕ್ ಎಕ್ಸಾಮಿನೇಷನ್ ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್. ನಿಜ. ಇದು ಸಾಕಾಗಲಿಲ್ಲ ಅನ್ನುವ ಹಾಗೆ ಪರೀಕ್ಷೆಗಳಲ್ಲಿ ಅಕ್ರಮಗಳು ಮುಂದುವರಿತಾನೆ ಉಳಿದು. ನಾನು ಆಗಲೇ ಹೇಳಿದಾಗ ಇದು ಹೇಗೆ ತಪ್ಪಿಸೋದು, ಜನರನ್ನ ಸರಿ ಮಾಡೋದು ಹೇಗೆ, ಬಹುಶಃ ಯಾರಿಗೂ ಹಾಗೆ ಕಾರಣಗಳು ಬಹುಶಃ ಗೊತ್ತಾಗಲ್ಲ. ಅಂದರೆ ಈ ಥರದ ಮಾರ್ಗದಲ್ಲಿ ಕ್ವೆಶ್ಚನ್ ಪೇಪರ್ ತಗೊಂಡು ವಿದ್ಯಾರ್ಥಿಗಳು ಉತ್ತೀರ್ಣರಾದರೂ ಸಹ ಆ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ಸರಿಯಾಗಿ ಯೋಚನೆ ಮಾಡುವವರಿಗೆ ಆ ಥರದ ವಿಷಯಗಳು ಕಾಡ್ತವೆ. ಕೆಲವರಿಗೆ ಅದು ಮುಖ್ಯ ಆಗಿರೋದಿಲ್ಲ. ಏನಕ್ಕೇನ ಪ್ರಕಾರಣ ತಾವು ರ್ಯಾಂಕ್ ತಗೋಬೇಕು, ತಾವು ಹೆಚ್ಚಿನ ಅಂಕಗಳನ್ನು ತಗೋಬೇಕು. ವಿಷಾದ ಅಂತಂದರೆ ಇತ್ತೀಚೆಗೆ ಈ ಥರದ ಪರೀಕ್ಷಾ ಅಕ್ರಮಗಳು ನಡೆದು ಗಲಾಟೆ ಆಗಿದ್ದನ್ನು ನಾವು ನೋಡಿದ್ದೇವೆ. ಅದರಲ್ಲಿ ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೋ ಅವರಿಗೆ ಬಂದಂಥ ಅಂಕಗಳನ್ನು ತಗೊಂಡ್ರೆ ಭಾಳ ಕಡಿಮೆ. ಅಂದರೆ ಈ ಅಕ್ರಮದಲ್ಲಿ ಪಾಲುದಾರರೆಲ್ಲ ಒಳ್ಳೆಯ ಅಂಕಗಳನ್ನು ತಗೊಂಡೇ ಮುಂದೆ ಬರ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. 24ರಲ್ಲೇ ಸರ್ಕಾರ ಈ ಥರದ ಅಕ್ರಮ ಮಾರ್ಗಗಳನ್ನು ಬಳಸೋದನ್ನು ತಪ್ಪಿಸುವ ಸಲುವಾಗಿ ಒಂದು ಕಾಯ್ದೆಯನ್ನು ತಂತು. ಅದರಲ್ಲೂ ಸಾಕಷ್ಟು ನಿಬಂಧನೆಗಳಿದ್ದು. ಆದರೆ ಇತ್ತೀಚೆಗೆ ನಡೆದಂಥ ಪರೀಕ್ಷೆಯಲ್ಲಿ ಆ ಕಾರ್ಯಕ್ರಮಗಳು ಅಥವಾ ಅಲ್ಲಿ ವಿಧಿಸಿರುವಂಥ ಷರತ್ತುಗಳು ಸಾಕಾಗೋದಿಲ್ಲ ಅನ್ನುವ ಹಾಗೆ ನಮಗೆ ಅನಿವಾರ್ಯವಾಗಿ ಇನ್ನೂ ಸ್ಟ್ರಿಕ್ಟ್ ರೂಲ್ಸನ್ನು ನಾವು ತರಬೇಕಾದಂಥ ಪರಿಸ್ಥಿತಿ ಬಂತು. ಅದಕ್ಕಾಗಿ ಸರ್ಕಾರ ಈ 2024ರ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ 2026ರ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆಯ ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತು. ತಿದ್ದುಪಡಿ ಹೋಗೋಕ್ಕಿಂತ ಮುಂಚೆ ಪನಿಷ್ಮೆಂಟ್ ಜಾಸ್ತಿ ಆದಂಗೆ ಭಯ ಬರಬಹುದು ಅಂತೀರಾ? ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಜನ ಆ ಪರೀಕ್ಷೆಗಳ ಕಾನೂನಿಗೆ ಹೆದರ್ಕೊಂಡು ಕೆಲಸ ಮಾಡುವವರಿದ್ದರೆ ಈ ಥರದ ಪರೀಕ್ಷಾ ಅಕ್ರಮಗಳಿಗೆ ನಾವು ವಿಧಿಸುವಂಥ ಇದೇನಿದೆ, ಫೈನ್ ಏನಿದೆ, ಉದಾಹರಣೆಗೆ 5 ಲಕ್ಷದಿಂದ 10 ಲಕ್ಷದವರೆಗಾಗಿದೆ. ಆಮೇಲೆ 3 ರಿಂದ 5 ವರ್ಷ ಜೈಲು ಶಿಕ್ಷೆ ಇದ್ದಿದ್ದು 10 ವರ್ಷಗಳವರೆಗೆ ಜೈಲು ಶಿಕ್ಷೆ ಆಗಿದೆ. ಆಮೇಲೆ ಆರ್ಗನೈಸ್ಡ್ ಕ್ರೈಮ್ ಮಾಡಿದರೆ 10 ಕೋಟಿಯವರೆಗೆ ಯಾರು ಹಾಗೆ ಒಂದು ಆರ್ಗನೈಸ್ಡ್ ಕ್ರೈಮಲ್ಲಿ ಭಾಗವಹಿಸ್ತಾರೋ ಅವರೆಲ್ಲರಿಗೂ 10 ಕೋಟಿಯವರೆಗೆ ಫೈನ್ ವಿಧಿಸುವಂಥ, 8 ವರ್ಷದವರೆಗೆ ಜೈಲು ಶಿಕ್ಷೆಯನ್ನು ವಿಧಿಸುವಂಥ ಸಾಧ್ಯತೆ ಇವತ್ತಿನ ಈ ಕಾನೂನು ಏನು ತಂದಿದೆ ಸರ್ಕಾರ, ತಿದ್ದುಪಡಿಯನ್ನು ಏನು ತಂದಿದೆ 2026ರಲ್ಲಿ, ಅದರಲ್ಲಿ ಇದೆ. ಆದರೆ ಇದೆಲ್ಲವೂ ಈ ಭಯ ಹುಟ್ಟಿಸಿದಾಕ್ಷಣ ಅಕ್ರಮವನ್ನು ತಡೆಗಟ್ಟಲಿಕ್ಕೆ ಆಗ್ತದೆಯಾ? ಇದು ಮೂಲಭೂತ ಪ್ರಶ್ನೆ. ಸ್ಟ್ರಿಕ್ಟರ್ ಕಾನೂನುಗಳು ಬೇಕು.
ಬಹಳ ಹಾಗೆ ಜನಗಳ ಮನಸ್ಥಿತಿ ಬದಲಾಗಬೇಕು. ಜನಗಳ ಮನಸ್ಥಿತಿ ಬದಲಾಗಬೇಕು. ಅಂದ್ರೆ ತಾನು ಈ ತರ ಅಕ್ರಮವಾಗಿ ಅಂಕಗಳನ್ನು ತಗೊಳ್ಳೋದು ನನಗೇ ಮಾಡಿಕೊಳ್ಳುವಂತ ಮೋಸ, ಹಾಗೆ ಸಮಾಜಕ್ಕೆ ಮಾಡುವಂತಹ ಒಂದು ದೊಡ್ಡ ದ್ರೋಹ ಅದು. ದ್ರೋಹ ಇದು. ಹೌದು. ಈ ಬರೇ ಸಮಾಜಕ್ಕೆ ಅಂತಲ್ಲ, ಇದು ವಿದ್ಯಾರ್ಥಿಗಳಿಗೆ ದ್ರೋಹ ಆಗತ್ತೆ, ಅವ್ರನ್ನ ಸಾಕುವಂತ ಪಾಲಕರಿಗೆ, ಆಮೇಲೆ ಕಲಿಸುವಂತ ಶಿಕ್ಷಕರಿಗೆ, ಇಡೀ ವ್ಯವಸ್ಥೆಗೆ ಇವರು ಮಾಡುವಂತ ದ್ರೋಹ ಇದು. ಸರ್, ಹಾಗೆ ತಂತ್ರಜ್ಞಾನ ಬೆಳೆದಂತೆ ಬಹುಶಃ ಒಂದು 2-3 ದಶಕದ ಮುಂಚೆ ಇಷ್ಟು ಇರಲಿಲ್ಲ ಅನ್ಸತ್ತೆ. ಅಂದರೆ ಪ್ರಕರಣಗಳು ಇದ್ವು, ಅಲ್ಲಿ ಇಲ್ಲಿ ಒಮ್ಮೊಮ್ಮೆ ಆಗದಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ ಬೆಳೆದಂತೆ ಇದರ ರೀತಿನೂ ರಿವಾಜ್ಗಳು ಬದಲಾಗ್ತಾ ಇದೆ. ನೀವು ಹೇಳಿದ ನಿಜ. ಹಿಂದೆಲ್ಲ ಬರೇ ಪರೀಕ್ಷೆಯನ್ನು ಬರಿತಾ ಇದ್ದು, ಆಮೇಲೆ ಮೇಷ್ಟ್ರುಗಳು ಅದನ್ನು ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ರು, ರಿಸಲ್ಟನ್ನು ಕೊಡ್ತಾ ಇದ್ರು. ಅಲ್ಲೋ ಇಲ್ಲೋ ಒಂದೊಂದು ಈ ಥರದ ಪ್ರಕರಣಗಳು ಹೊರಗೆ ಬರ್ತಾ ಇದ್ದು. ಈ ತಂತ್ರಜ್ಞಾನ ಬೆಳೆದ ಹಾಗೆ ಪರೀಕ್ಷೆಯಲ್ಲಿ ಸುಧಾರಣೆಗಳನ್ನು ನಾವು ಕಾಣಬೇಕು. ಅಕ್ರಮಗಳನ್ನು ತಡೆಗಟ್ಟೋದಕ್ಕೆ ಇದು ದಾರಿ ಆಗಬೇಕು. ಆದರೆ ನಾವು ಕಾಣ್ತಾ ಇರುವಂಥದ್ದು ಎದೆ ಒಡೆಯುವಂಥದ್ದು. ಹಾಗೆ ಒಬ್ಬ ವಿದ್ಯಾರ್ಥಿ ವರ್ಷಾನ್ಗಟ್ಲೆ ಪ್ರಯತ್ನ ಪಟ್ಟು ಓದಿ ಕಷ್ಟಪಟ್ಟು ಈ ಥರ ಆದಾಗ ಅವರ ಭವಿಷ್ಯಕ್ಕೆ ಒಂದು ಧಕ್ಕೆ ಬರುತ್ತೆ, ಹಾಗೆ ಒಂದು ಸಂಪೂರ್ಣ ವ್ಯವಸ್ಥೆಗೆ ಇದು ಆಗುವಂಥದ್ದು ಧಕ್ಕೆ. ಇದನ್ನ ತಡೆಗಟ್ಟಲಿಕ್ಕೆ ಎಲ್ಲಿಂದ ಶುರು ಮಾಡ್ಬೋದು? ಅಂದರೆ ಇದು ವಿದ್ಯಾರ್ಥಿಗಳಿಂದ ಶುರುವಾಗಬೇಕಾ, ಪೋಷಕರಿಂದ ಶುರುವಾಗಬೇಕಾ, ವ್ಯವಸ್ಥೆಯಿಂದ ಶುರುವಾಗಬೇಕಾ, ಅಥವಾ ನ್ಯಾಯಾಲಯಗಳು ಇನ್ನೂ ಕಠಿಣವಾದ ಕ್ರಮಗಳನ್ನ ವಹಿಸಬೇಕಾ? ಏನನ್ಸುತ್ತೆ ಸರ್? ನೀವು ಕೇಳಿದಾಗ ನನಗೆ ನೆನಪಾಯಿತು. ನಮ್ಮ ಮನೆ ಹತ್ರನೇ ಒಬ್ಬ ವಿದ್ಯಾರ್ಥಿನಿ ಪರೀಕ್ಷೆಯನ್ನು ತಗೊಂಡಿದ್ಲು. ಅವಳು ಪರೀಕ್ಷೆಯನ್ನು ತಗೊಂಡು ಅಂಕಲ್ ಚೆನ್ನಾಗಿ ಮಾಡಿದ್ದೀನಿ ಹೇಳೆಲ್ಲ ಬಂದು ಹೇಳಿದ್ಲು. ಮತ್ತೊಂದು ವಾರಕ್ಕೆ ಗೊತ್ತಾಯಿತು ರೀ ಎಕ್ಸಾಮು ಅಂತ. ಅವಳು ಪಾಪ ಎಷ್ಟು ಸೋತೋಗ್ಬಿಟ್ಲು, ಅದರಲ್ಲಿ ಡಿಜೆಕ್ಟೆಡ್ ಅಂತಂದರೆ ಮತ್ತೆ ಪರೀಕ್ಷೆಗೆ ಓದಲೇ ಇಲ್ಲ ಆಕೆ. ಆಮೇಲೆ ಎಷ್ಟು ಅಂಕ ಬಂತೋ ಗೊತ್ತಿರಲಿಲ್ಲ, ನನಗೂ ಅದರ ವಿಚಾರವನ್ನು ಅವ್ರು ಹೇಳಲಿಲ್ಲ, ಪಾಲಕರು ಕೂಡ ಬಂದು ಹೇಳಲಿಲ್ಲ. ಯಾತಕ್ಕಂತಂದರೆ ಅವಳು ಆ ಪರೀಕ್ಷೆಯಲ್ಲೇ ತನ್ನ ಆಸಕ್ತಿಯನ್ನು ಕಳ್ಕೊಂಡು. ಇದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವತ್ತು ಆಗ್ತದೆ. ಒಂದು ಭಾಳ ಖುಷಿಯಿಂದ, ಹಾಗೂ ನಾವು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಬೇಕು, ಒಳ್ಳೆ ಅಂಕಗಳನ್ನು ನ್ಯಾಯಯುತವಾಗಿ ಪಡಿಬೇಕು ಅನ್ನೋ ಉದ್ದೇಶದಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಓದ್ತಾರೆ, ಪರೀಕ್ಷೆಗೆ ತಯಾರಾಗ್ತಾರೆ. ಎಲ್ಲೋ ಕೆಲವರು ಈ ಅಕ್ರಮವನ್ನು ಮಾಡಿ ಇಡೀ ಪರೀಕ್ಷೆ ರದ್ದಾಗುವಾಗೆ ಮಾಡ್ತಾರೆ. ಆಗ ಏನಾಗತ್ತೆ, ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಮಾನಸಿಕವಾಗಿ ವಿದ್ಯಾರ್ಥಿಗಳು ಸಿದ್ಧ ಇರೋದಿಲ್ಲ. ನಾವು ಕಾನೂನುಗಳನ್ನು ಭಾಳ ಕಟ್ಟುನಿಟ್ಟಾಗಿ ಜಾರಿಗೆ ತಂದ ಕ್ಷಣ ಈ ಅಕ್ರಮಗಳನ್ನು ತಪ್ಪಿಸ್ಬೋದಾ? ಅದು ಆಗ್ತಾ ಇಲ್ಲ. ಯಾತಕ್ಕಂತಂದರೆ ಈ ಅಕ್ರಮಗಳಲ್ಲಿ ಪಾಲುದಾರರು ಕಟ್ಟುನಿಟ್ಟಾದ ಕ್ರಮ ಇದೆ ಅನ್ನೋದನ್ನು ಗೊತ್ತಿಲ್ಲದೆ ಹೋದವರೇನೂ ಅಲ್ಲ, ಗೊತ್ತಿದ್ದು ಮಾಡುವಂಥ ತಪ್ಪುಗಳು. ಯಾತಕ್ಕೆ? ಹಣ ಮಾಡಬೇಕು ಅನ್ನುವಂಥ ದುರಾಸೆ. ಮನುಷ್ಯನಿಗೆ ಆ ದುರಾಸೆ ಹೋಗಬೇಕು. ಎಂಟೈರ್ ಪರೀಕ್ಷಾ ವ್ಯವಸ್ಥೆಯಲ್ಲೇ ಸುಧಾರಣೆ ಬರಬೇಕಾಗಿದೆ. ನಾವು ಪರೀಕ್ಷೆ ಮಾಡೋ ರೀತಿಲಿ ಏನಾದರೂ, ಯಾಕೆಂದರೆ ಅಂಕನೇ ಮುಖ್ಯ ಆಗಿದೆ ಇಂದಿನ ಪರೀಕ್ಷಾ ವ್ಯವಸ್ಥೆಯಲ್ಲಿ. ಅದರಲ್ಲಿ ಏನಾದರೂ ವಿಭಿನ್ನತೆಯನ್ನು ತರಲಿಕ್ಕೆ ಸಾಧ್ಯನಾ? ನಿಮ್ಮ 40 ವರ್ಷಗಳ ಸುದೀರ್ಘ ಎಕ್ಸ್ಪೀರಿಯನ್ಸ್ನಲ್ಲಿ ಏನಾದ್ರು ಅನುಭವದಲ್ಲಿ ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಈ ಹಿಂದೆನೇ ಪರೀಕ್ಷೆಗಳು ಅಂತಂದರೆ ಇದು ಅಂಕಗಳಿಗೆ. ಅಂಕ ಯಾಕೆ? ಕೆಲಸ ತಗೊಳ್ಳಿಕ್ಕೆ. ಕೆಲಸ ತಗೊಳ್ಳೋದೇ ಉದ್ದೇಶ ಆದಾಗ ಹೇಗೆ ಅಂಕಗಳನ್ನು ತಗೋಬಹುದು ಅನ್ನೋದ್ರ ಬಗ್ಗೆ ಅಡ್ಡದಾರಿಗಳನ್ನೆಲ್ಲ ನಾವು ಹುಡುಕ್ತೇವೆ. ನನಗನ್ಸತ್ತೆ ಈ ಪರೀಕ್ಷಾ ವ್ಯವಸ್ಥೆಯನ್ನೇ ತೆಗೆದುಹಾಕಿದರೆ ಏನಾಗುತ್ತೆ. ಒಬ್ಬ ಕುಲಪತಿಯಾಗಿ ಕೂಡ ಇದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ದೆ. ಏನಂತಂದರೆ, ವಿದ್ಯಾರ್ಥಿಗಳು ಈ ಕೋರ್ಸನ್ನು ಅಟೆಂಡ್ ಮಾಡಿದ್ದಾರೆ ಅನ್ನುವ ಸರ್ಟಿಫಿಕೇಟ್ ನೀವು ಕೊಡಿ. ಆಮೇಲೆ ಅವನ ಯೋಗ್ಯತೆ ಏನು, ಅದರಲ್ಲಿ ಎಷ್ಟು ಚೆನ್ನಾಗಿ ಕಲ್ತಿಯಾನೆ, ಅವನು ಎಷ್ಟು ಅಂಕಗಳನ್ನು ತೆಗಿಬಲ್ಲ ಅನ್ನೋದನ್ನು ಪರೀಕ್ಷೆ ಮಾಡುವಂಥ ಜವಾಬ್ದಾರಿ ಕೆಲಸ ಕೊಡುವವರಿಗಿರಲಿ. ಇದು ಪಲಾಯನವಾದ ಅಲ್ಲ, ಅನಿವಾರ್ಯ ಪರಿಸ್ಥಿತಿಗೆ ನಾವು ಬಂದು ಮುಟ್ತಾ ಇದ್ದೇವೆ ಅಂತ ನನಗೆ ಅನ್ಸುತ್ತೆ. ಹಾಗೇನೆ ಈ ಅಂಕ ಇಷ್ಟು ಬಂದಿದೆ ಅಂದರೆ ಅದನ್ನ ಅವರ ನಾಲೆಡ್ಜ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಸ್ಕಿಲ್ ಆಗಿರ್ಬೋದು, ಈ ಮೂರನ್ನೂ ಅದು ಪ್ರಮಾಣೀಕರಿಸಲ್ಲ. ಸೊ ಹೀಗಿದ್ದಾಗ ಇವತ್ತು ನಾವು ನೋಡಿದ್ದೇವೆ, ಹೆಚ್ಚಿಗೆ ಅಂಕಗಳನ್ನು ತೆಗೆದಾಕ್ಷಣ ಅವನು ಭಾಳ ಬುದ್ಧಿವಂತ
ಏನು ಅನ್ನೋದನ್ನು ಸಾಬೀತೇನೂ ಆಗೋದಿಲ್ಲ. ಆಗಲ್ಲ, ನಿಜ. ಹಿಂದೆ ಆವಾಗೆಲ್ಲ 40% ತಗೊಳ್ಳೋದು ಕಷ್ಟ ಇತ್ತು. ಆದರೆ ಇವತ್ತು ಯಾರಿಗೂ ಥರ್ಡ್ ಕ್ಲಾಸ್ ಇಲ್ಲ, ಯಾರಿಗೂ ಸೆಕೆಂಡ್ ಕ್ಲಾಸ್ ಇಲ್ಲ. ಇಷ್ಟು ಸ್ಪರ್ಧಾರ್ಥಕ ಮನೋಭಾವ ಒಳ್ಳೇದಾ, ಸಮಾಜಕ್ಕೆ ಒಳ್ಳೇದಾ, ನಮ್ಮ ಏಳಿಗೆಗೆ, ಬೆಳವಣಿಗೆಗೆ, ದೇಶದ ಖಂಡಿತ ಅಲ್ಲ ಅಂತ ಏಳಿಗೆಗೆ? ನನಗನ್ಸುತ್ತೆ. ಯಾತಕ್ಕಂತಂದ್ರೆ ಪರೀಕ್ಷೆ, ತೀರಾ ಹಿರಿಯರಾದ ಒಬ್ಬರು ಪ್ರಾಧ್ಯಾಪಕರು ಹೇಳಿದ್ದು ನೆನಪು ಬರ್ತಾ ಇದೆ. ಪರೀಕ್ಷೆ ಮಾಡೋದು ವಿದ್ಯಾರ್ಥಿಗಳಿಗೆ ಏನು ಗೊತ್ತಿದೆ ಅನ್ನೋದನ್ನು ಪರೀಕ್ಷೆ ಮಾಡಲಿಕ್ಕೆ, ಏನು ಗೊತ್ತಿಲ್ಲ ಅನ್ನೋದನ್ನಲ್ಲ. ಆದರೆ ಇವತ್ತು ಈ ಸತ್ಯವನ್ನು ಅನೇಕ ಪರೀಕ್ಷಕರು ತಿಳಿದುಕೊಳ್ಳೋದಿಲ್ಲ. ಬಹಳ ಕಷ್ಟದ ಪರೀಕ್ಷೆಗಳನ್ನು ಕೊಡಬೇಕು, ಪ್ರಶ್ನೆಗಳನ್ನು ಕೊಡಬೇಕು, ಯಾರಿಗೂ ಉತ್ತರ ಗೊತ್ತಿರಬಾರ್ದು, ಆವಾಗ ನಾವು ಗೆಲ್ತೀವಿ ಅನ್ನುವಂಥ ಮನೋಭಾವ. ಅದು ಕೂಡ ತಪ್ಪು. ನಮ್ಮ ಉದ್ದೇಶ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಏನು ಗೊತ್ತಿದೆ ಅನ್ನೋದನ್ನು ತಿಳಿಯೋದು ಆಗಿರಬೇಕು. ಅದು ಅಂಕದಲ್ಲೇ ನಾನು ಅಳಿತೇನೆ ಅನ್ನುವಂಥದ್ದು ತಪ್ಪು. ಬೇರೆ ಮಾರ್ಗಗಳನ್ನು ಕೂಡ ನಾವು ಕಂಡುಕೋಬೇಕು. ಇವತ್ತು ಅಂಕಗಳಿಗೆ ಅತಿಯಾದ ಪ್ರಾಮುಖ್ಯತೆಯನ್ನು ಕೊಡುವ ಕಾರಣದಿಂದನೇ ಪರೀಕ್ಷೆ ಅಂತಂದರೆ ಒಂದು ಗುಮ್ಮನಾಗಿಬಿಟ್ಟಿದೆ ಹಾಗೆ ಮಕ್ಕಳಿಗೆ. ಪರೀಕ್ಷೆಗಳ ಪಟ್ಟಿ ನೋಡ್ತಾ ಹೋದರೆ UPSC ಆಗಿರ್ಬೋದು, KPSC, ರೈಲ್ವೆ ಎಕ್ಸಾಮ್, ಬ್ಯಾಂಕಿಂಗ್ ಎಕ್ಸಾಮ್, ನೀಟ್ ಆಗಿರ್ಬೋದು, CET, ಈ ಥರ ಅನೇಕ ಪರೀಕ್ಷೆಗಳು ಮೇಲ್ ಬರ್ತಾ ಇದೆ. ಹಾಗೆ ಪ್ರತಿಯೊಂದು ಪರೀಕ್ಷೆಯಲ್ಲೂ ತನ್ನದೇ ಆದ ನುವಾನ್ಸಸ್ಗಳಿದೆ, ಹಾಗೆ ಸಾಕಷ್ಟು ಮಾಲ್ ಪ್ರಾಕ್ಟೀಸಸ್ ನಡೀತಿದೆ. ಸೊ ಯೂನಿಫೈ ಮಾಡ್ಬೋದಾ? ಇದನ್ನೂ ಯೂನಿಫೈ ಮಾಡೋಕ್ಕೆ ಏನಾದರೂ ಅವಕಾಶ ಇದೆಯಾ, ಅಥವಾ ಇದನ್ನು ಹೇಗೆ ನಾವು ವಿಭಿನ್ನವಾಗಿ ನೋಡ್ಬೋದು? ಎಲ್ಲವನ್ನೂ ಸೇರಿಸೋದು ಕಷ್ಟ ಅನಿಸುತ್ತೆ. ಯಾತಕ್ಕಂದ್ರೆ ಪ್ರತಿಯೊಂದು ಕ್ಷೇತ್ರವೂ ಭಿನ್ನವಾಗಿರುವಂಥದ್ದು, ಬೇರೆ ಇರುವಂಥದ್ದು. ಅವರಿಗೆ ಬೇಕಾದ, ನಾನು ಹೇಳೋದಿಷ್ಟೇ, ಯಾರು ಕೆಲಸ ಕೊಡ್ತಾರೋ ಅವರು ರೈಲ್ವೇಸ್ ಆಗಿರ್ಬೋದು ಅಥವಾ UPSC ಆಗಿರ್ಬೋದು, ಇವ್ರ ಯೋಗ್ಯತೆಯನ್ನು ಅವ್ರು ಟೆಸ್ಟ್ ಮಾಡಲಿ, ಅವರಿಗೆ ಬಿಡಿ. ಯೂನಿವರ್ಸಿಟಿ ಪರೀಕ್ಷೆ ಮಾಡುತ್ತೆ ಅಥವಾ NTA ಪರೀಕ್ಷೆ ಮಾಡುತ್ತೆ, ಇಷ್ಟು ಅಂಕ ಕೊಡುತ್ತೆ, ಇದರ ಆಧಾರದ ಮೇಲೆ ಕೆಲಸ ಕೊಡ್ತೇನೆ ಅನ್ನುವಂಥ ಪದ್ಧತಿ ಇದೆಯಲ್ಲ, ಅದು ಇಷ್ಟೆಲ್ಲ ಅಕ್ರಮಗಳಿಗೆ ಕಾರಣ ಆಗ್ತಾ ಇದೆ. ಅದರಿಂದ ನಾವು ಹೊರಗೆ ಬರಬೇಕು ಅಂತ ನನಗೆ ಅನಿಸುತ್ತೆ. ಸೊ ಇವಾಗ ತಿದ್ದುಪಡಿಯ ಬಗ್ಗೆ ಮಾತಾಡೋದಾದರೆ ಏನೆಲ್ಲ ಚೇಂಜ್ ಆಗಿದೆ ಅಥವಾ ಏನನ್ನ ಇಂಪ್ಲಿಮೆಂಟ್ ಮಾಡಲಾಗಿದೆ? ನಾನು ಆಗಲೇ ಹೇಳಿದ ಹಾಗೆ 2024ರಲ್ಲಿ ಇಂಥ ಒಂದು ಕಾನೂನನ್ನು, ಅಂದರೆ ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅಕ್ರಮಗಳನ್ನು ತಡೆಯುವ ಒಂದು ಅನ್ಫೇರ್ ಮೀನ್ಸ್ ಮೂಲಕ ಯಾರು ಹೆಚ್ಚು ಅಂಕಗಳನ್ನು ಅಥವಾ ಪರೀಕ್ಷೆಯಲ್ಲಿ ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದನ್ನು, ಆ ಅಕ್ರಮಗಳನ್ನು ತಡೆಯುವ ಸಲುವಾಗಿ 2024ರಲ್ಲಿ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿತ್ತು ಕೇಂದ್ರ ಸರ್ಕಾರ. ಆದರೆ ಅದು ಸಾಕಾಗೋದಿಲ್ಲ. ಅದರಲ್ಲಿ ವಹಿಸಿರುವಂಥ ಶಿಕ್ಷೆ ಕಠಿಣತಮ ಆಗಿ ಇಲ್ಲ, ಇನ್ನೂ ಕಠಿಣವಾಗಿ ನಾವು ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಇತ್ತೀಚೆಗೆ ಬಂತು. ಅದಕ್ಕಾಗಿ ತಿದ್ದುಪಡಿಯನ್ನು ಸರ್ಕಾರ ಜಾರಿಗೊಳಿಸಿತು. ಈ ತಿದ್ದುಪಡಿಯಲ್ಲಿ ನಾವು 3 ವಿಷಯಗಳನ್ನು ಭಾಳ ಮುಖ್ಯವಾಗಿ ಗಮನಿಸಬೇಕು. ಒಂದು, ಶಿಕ್ಷೆ. ತಪ್ಪು ಮಾಡಿದರೆ ಹಿಂದೆ ಜೈಲು ಶಿಕ್ಷೆ ಹಿಂದೆನೂ ಇತ್ತು, ಆದರೆ 3ರಿಂದ 5 ವರ್ಷ ಅಂತ ಇತ್ತು. ಇವತ್ತದು 5ರಿಂದ 10 ವರ್ಷಗಳವರೆಗೂ ಯಾರು ತಪ್ಪಿತಸ್ಥರೋ ಅವರಿಗೆ ಜೈಲು ಶಿಕ್ಷೆಯನ್ನು ವಿಧಿಸ್ಬೋದು. ಎರಡನೇದಾಗಿ ಫೈನ್, ಹಣ. ಅಂದರೆ ಹಿಂದೆ 10 ಲಕ್ಷದವರೆಗೆ ಇತ್ತು, ಇವತ್ತು ಕೋಟಿವರೆಗೆ ಯಾರು ತಪ್ಪಿತಸ್ಥರು ಇರ್ತಾರೋ ಅವರಿಗೆ ಹಣ, ಫೈನನ್ನು ಹಾಕುವಂಥ ಸ್ಥಿತಿ ಇವತ್ತಿನ ಹೊಸ ಆ್ಯಕ್ಟಲ್ಲಿ ಇದೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು. ಕೇಂದ್ರ ಸರ್ಕಾರ ಏನು ಮಾಡಿದೆ, ಈ ಕಾಯ್ದೆಯಲ್ಲಿ 2026ರ ತಿದ್ದುಪಡಿಯಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು, ರಾಜ್ಯ ಅಥವಾ ಯೂನಿಯನ್ ಟೆರಿಟರೀಸು ಈ ಥರದ ಗೊಂದಲಗಳಾದಾಗ ಅಥವಾ ದೂರುಗಳು ಬಂದಾಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಮಾಡಬೇಕು. ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಲ್ಲಿ ಹೇಗೆ ಆಗಬೇಕು ಅಂತಂದರೆ, 2 ತಿಂಗಳಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ಸು ಯಾರು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಫಿಕ್ಸ್ ಮಾಡಬೇಕು. ಆಮೇಲೆ 3 ತಿಂಗಳಲ್ಲಿ ಕೋರ್ಟಿನ ಅವಧಿಯಲ್ಲಿ, 3 ತಿಂಗಳಲ್ಲಿ ಕೋರ್ಟಿನ 2 ಕಡೆ ವಾದ ವಿವಾದಗಳನ್ನು ಕೇಳುವ ಪ್ರಕ್ರಿಯೆ ನಡೆದು 3 ತಿಂಗಳ ಒಳಗೆ ನ್ಯಾಯವನ್ನು ಒದಗಿಸಬೇಕು, ಕೋರ್ಟ್ ನೀಡಬೇಕು ಅನ್ನುವಂಥ ನಿಖರವಾದಂಥ ಕಾಲಾವಧಿಯನ್ನು ಕೂಡ ಈ ಕಾಯ್ದೆ ನಿರ್ಧರಿಸಿದೆ. ಇದು ಒಳ್ಳೆಯದು.
ಇದರಲ್ಲಿ ಕೆಲವು ಆಕ್ಷೇಪಗಳಿದ್ದಾವೆ. ಒಂದು ವೇಳೆ ಆ ಅವಧಿಯಲ್ಲಿ ಮುಗಿದೇ ಹೋದರೆ ಏನಾಗುತ್ತೆ? ಈಗ 3 ತಿಂಗಳಲ್ಲಿ ಕೋರ್ಟು ಜಡ್ಜ್ಮೆಂಟ್ ಕೊಡಬೇಕು ಅಂತ ಇದೆ. 3 ತಿಂಗಳಲ್ಲಿ ಕೊಡ್ಲಿಕ್ಕೆ ಆಗದೆ ಹೋದರೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಅಲ್ಲಿದೆ. ಆಮೇಲೆ 2 ತಿಂಗಳಲ್ಲಿ ಇನ್ವೆಸ್ಟಿಗೇಷನ್ ಮುಗಿದೇ ಹೋದರೆ ಏನಾಗುತ್ತೆ? ಇಲ್ಲ ಅರ್ಜೆಂಟಾಗಿ ಎಲ್ಲ ಮಾಡಿಬಿಡ್ತೇವೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾತಕ್ಕಂದರೆ ಅದಕ್ಕೂ ನ್ಯಾಯ ಒದಗಿಸ್ಬೇಕು. ಹಾಗೂ ಕೋರ್ಟು ಈ ಹಿಂದೆ ಕೊಟ್ಟಂಥ ತೀರ್ಪುಗಳು ಕೂಡ ಅದರ ಪರವಾಗಿಯೇ ಇದ್ದಾವೆ. ಅದನ್ನು ನೋಡಿಕೊಂಡು ಮುಂದುವರಿಬೇಕಾದಂಥ ಪರಿಸ್ಥಿತಿ ಇವತ್ತು ಇದೆ. ಹೀಗೆ ಆಮೇಲೆ ಅಪೀಲ್ ಹೋಗುವಂಥದ್ದು. ಈಗ ಕೋರ್ಟು ಒಂದು 3 ತಿಂಗಳಲ್ಲಿ ನ್ಯಾಯ ವಿತರಣೆಯನ್ನು ಮಾಡುತ್ತೆ. ಅದು ನನಗೆ ಸಮಾಧಾನ ಇಲ್ಲ, ನಾನು ಅಕ್ರಮದಲ್ಲಿ ಭಾಗಿಯಾಗಲಿಲ್ಲ, ಆದರೂ ಕೋರ್ಟ್ ನನ್ನನ್ನು ಹಿಡಿದಾಕಿದೆ, ನನ್ನನ್ನು ತಪ್ಪಿತಸ್ಥನನ್ನಾಗಿ ಮಾಡಿದೆ ಅಂಥ ಸಂದರ್ಭದಲ್ಲಿ ನಾನು ಅಪೀಲ್ ಹೋಗ್ಬೋದು. ಅಪೀಲ್ಗೆ ಕಾಯ್ದೆ ಏನು ಹೇಳುತ್ತೆ, ತಿದ್ದುಪಡಿ ಏನು ಹೇಳುತ್ತೆ ಅಂತಂದರೆ 3 ತಿಂಗಳ ಒಳಗೆ ಹೋಗಬೇಕು ಅಂತ. ಒಂದು ವೇಳೆ ಆ ವ್ಯಕ್ತಿ 3 ತಿಂಗಳ ಒಳಗೆ ಅಪೀಲ್ ಹೋಗಲಿಕ್ಕೆ ಆಗೋದಿಲ್ಲ, ಆಗ ಏನು ಅನ್ನುವಂಥ ಪ್ರಶ್ನೆ ಕೂಡ ಅಲ್ಲಿದೆ. ಹಾಗೆ 3 ತಿಂಗಳ ಒಳಗೆ ಅಪೀಲ್ ಹೋಗಬೇಕು. ಆಮೇಲೆ ಹೈಕೋರ್ಟಿನ 2 ನ್ಯಾಯಾಧೀಶರ ಪೀಠ ಇದರ ತುರ್ತು ವಿಚಾರಣೆಯನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಈ ಕಾಯ್ದೆಯಲ್ಲಿ ಇದೆ. ಅದಕ್ಕಾಗಿ ಈವರೆಗಿನ ಕಾಯ್ದೆ ಏನಿತ್ತೋ ತಿದ್ದುಪಡಿ ಅದಕ್ಕಿಂತ ಕಠಿಣತಮವಾಗಿ ಇದೆ. ಈ ಕಠಿಣತಮವಾಗಿರೋದು ಅಕ್ರಮವನ್ನು ಮಾಡುವವರನ್ನ ಹೆದರಿಸಿ ಅವರು ಅಕ್ರಮ ಮಾಡದೆ ಹೋದಾಗೆ ಮಾಡುವಲ್ಲಿ, ಮನಪರಿವರ್ತನೆ ಮಾಡುವಲ್ಲಿ ಯಶಸ್ವಿ ಆಗ್ತದೆಯಾ ಅನ್ನುವಂಥದ್ದು ಪ್ರಶ್ನೆ. ನನಗನ್ಸುವಂಥದ್ದು ಹೆದರಿಸಿ ಏನು ಪ್ರಯೋಜನ ಇಲ್ಲ. ಯಾತಕ್ಕಂತಂದರೆ ಗೊತ್ತಿಲ್ಲದೆ ಏನು ದುಡ್ಡು ಮಾಡ್ಲಿಕ್ಕೆ ಹೋದವರಲ್ಲ ಅವರು, ಗೊತ್ತಿದ್ದು ಈ ದಂಧೆಗೆ ಇಳಿದವರು. ಅವರ ಮನಪರಿವರ್ತನೆ ಮಾಡಲಿಕ್ಕೆ ನಮ್ಮ ಸಮಾಜ ಕಾನೂನನ್ನೇ ನೆಚ್ಕೊಳ್ತದೆಯೋ ಅಥವಾ ಇನ್ಯಾವ ರೀತಿಯಲ್ಲಿ ವಿಧಾನವನ್ನು ಬಳಸ್ತದೆ ಅನ್ನುವಂಥದ್ದು ನಾವು ಕಾದು ನೋಡಬೇಕಾಗಿದೆ. ತಪ್ಪು ಮಾಡೋರಿಗೆ ಶಿಕ್ಷೆ ಒಂದು ಭಾಗ ಆದರೆ, ತಪ್ಪು ಮಾಡದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಶಿಕ್ಷೆ ಥರಾನೇ ಆಗತ್ತೆ. ಯಾಕೆಂದರೆ ಅವರು ಅನುಭವಿಸುವಂತಹ ಮನೋವ್ಯಾಥನೆ ಆಗಿರ್ಬೋದು, ಮರುಪರೀಕ್ಷೆ ತಗೊಳ್ಳೋದಾಗಿರ್ಬೋದು, ಇದು ಬಹಳ ಕಷ್ಟದ ಸಂಗತಿ. ಇಂತಹ ವಿದ್ಯಾರ್ಥಿಗಳಿಗೆ ಇವಾಗ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದರೆ ವಿದ್ಯಾರ್ಥಿಗಳು ಹೇಗೆ ಪರೀಕ್ಷೆಗೆ ತಯಾರಾಗಬೇಕು, ಅವರ ಮನಸ್ಥಿತಿ ಯಾವ ರೀತಿ ಇರಬೇಕು? ಇದು ಒಪ್ಪುವಂಥ ಮಾತೇನು ಅಂತಂದರೆ, ಹೀಗೆ ಅಕ್ರಮಗಳು ನಡೆದು ಮರುಪರೀಕ್ಷೆ ಘೋಷಣೆ ಆದಾಗ ಲಕ್ಷಾಂತರ ಪ್ರಾಮಾಣಿಕವಾಗಿ ಓದಿ ಬರೆದಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ಅವರು ನೊಂದ್ಕೊಳ್ತಾರೆ. ಒಂದು ಸಾರಿ ಪರೀಕ್ಷೆ ಬರೆಯುವಾಗ ಇದ್ದಂಥ ಉತ್ಸಾಹ, ಉಮೇದು ಮುಂದಿನ ಸಾರಿ ಬರೀಲಿಕ್ಕೆ ಇರೋದಿಲ್ಲ. ನನಗೆ ನೆನಪಿದೆ, ನಾವು ಡಿಗ್ರಿ ಓದುವಾಗ ನಮ್ಮ ಇಂಗ್ಲೀಷ್ ಪರೀಕ್ಷೆ ತಿಂಗಳಗಟ್ಟಲೆ ಮುಂದೋಗ್ಬಿಡುತ್ತೆ. ಆವಾಗ ಆ ಪರೀಕ್ಷೆ ಮರ್ತೇ ಹೋಗಿತ್ತು ನಮಗೆ. ಹಾಗಾಗ್ಬಿಡುತ್ತೆ. ವಿದ್ಯಾರ್ಥಿಗಳಿಗೆ ಆ ಒಂದು ಉಮೇದು ಮುಂದಿನ ಪರೀಕ್ಷೆಯಲ್ಲಿ ಇರೋದಿಲ್ಲ. ಹೀಗಾಗಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಈ ಥರ ಅಕ್ರಮಗಳು ನಡೆದು ಮರುಪರೀಕ್ಷೆ ಆದಂಥ ಸಂದರ್ಭದಲ್ಲಿ ತೊಂದರೆ ಆಗತ್ತೆ ಅನ್ನೋದನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಆದರೆ ಬೇರೆ ದಾರಿಯಲ್ಲಿದೆ. ಅಯ್ಯೋ ಇವ್ರಿಗೆ ತೊಂದರೆ ಆಗತ್ತೆ ಅನ್ನುವ ಕಾರಣಕ್ಕೆ ಆ ಅಕ್ರಮವನ್ನೆಲ್ಲ ಸಕ್ರಮ ಮಾಡಲಿಕ್ಕೆ ಸಾಧ್ಯವಾ? ಇಲ್ಲ. ಆಗ್ಲೂ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುವಂಥದ್ದು. ಒಂದು ಸಕಾರಾತ್ಮಕ ಚಿಂತನೆ ಇಟ್ಕೊಂಡು ವಿದ್ಯಾರ್ಥಿಗಳು ಮತ್ತೆ ತಯಾರಾಗಬೇಕು. ಇದೆಲ್ಲ ತಮ್ಮ ಒಳಿತಿಗಾಗಿ ಆಗ್ತಾ ಇರುವಂಥದ್ದು. ಹಿಂದೆ ಏನೋ ತಪ್ಪಾಗ್ಬಿಟ್ಟಿದೆ, ಈ ಸಾರಿ ಅದಾಗೋದಿಲ್ಲ, ನನಗೆ ನ್ಯಾಯಯುತವಾಗಿ ನಾನು ಎಷ್ಟು ಬರಿತೀನಿ ಅಷ್ಟಕ್ಕೆ ನನಗೆ ಅಂಕ ಬರುತ್ತೆ ಅನ್ನುವಂಥ ದೃಢ ವಿಶ್ವಾಸದಿಂದ ಹಾಗೂ ಸಮಾಜ ಅದರ ಬಗ್ಗೆ ಒಂದು ಸಕಾರಾತ್ಮಕವಾಗಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಆ ಭಾವನೆಯನ್ನು ತುಂಬುವ ಕೆಲಸವನ್ನು ಮಾಡಬೇಕು. ಇದು ಅಪ್ಪ ಅಮ್ಮನೇ ಹಿಂದಿನ ಸಾರಿ ಆಯಿತು ನೀನು ಮಾಡಿದೆ, ಈ ಸಾರಿ ಮತ್ತೆ ಅಂತ ಓದ್ತೀಯ ಅಂತ ಹೇಳಿಬಿಟ್ರೆ ಅವನಿಗೆ ಓದುವ ಉತ್ಸಾಹವೇ ಬರೋದಿಲ್ಲ. ಅವರು ಸಕಾರಾತ್ಮಕವಾಗಿ ಅವನನ್ನು ಬೆಳೆಸುವಂಥ ಕೆಲಸವನ್ನು ಹಾಗೂ ಪರೀಕ್ಷೆಯನ್ನು ಅದೇ ಹುಮ್ಮಸ್ಸಿನಿಂದ ತೆಗೆದುಕೊಳ್ಳುವ ರೀತಿಯಲ್ಲಿ ಅವ್ರನ್ನ ತಯಾರು ಮಾಡುವ ಕೆಲಸ ವಿದ್ಯಾರ್ಥಿಗಳ ಪಾಲಕರು ಹಾಗೂ ಶಿಕ್ಷಕರಿದ್ದು.
ನಿಜ. ಈಗ ಈ ಬಂದಿರುವಂತಹ ಕಾಯ್ದೆ ಹಾಗೆ ತಿದ್ದುಪಡಿ ಕೇಂದ್ರ ಸರ್ಕಾರದಿಂದ ಬಂದಿರುವಂಥದ್ದು. ಹಾಗೆ ಎಜುಕೇಷನ್ ಈಸ್ ಇನ್ ಕನ್ಕರೆಂಟ್ ಲಿಸ್ಟ್. ಸೊ ಇದನ್ನ ರಾಜ್ಯಗಳು ಯಾವ ರೀತಿ ಅಳವಡಿಸ್ಕೋಬೇಕು, ಹಾಗೆ ದೊಡ್ಡ ಸಂಸ್ಥೆಗಳು ರೈಲ್ವೇಸ್ ಆಗಿರ್ಬೋದು, ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು, ಅವರಿಗೆ ಹೇಗೆ ಅನ್ವಯ ಆಗತ್ತೆ? ಕಾಯ್ದೆ ಸ್ಪಷ್ಟವಾಗಿ ಹೇಳುತ್ತೆ. ಉದಾಹರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಈ ಅಕ್ರಮಗಳು ನಡೆದಾಗ, ಅದು ಹೊರಗಡೆ ಬಂದಾಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಮಾಡಿ ತಪ್ಪಿತಸ್ಥರನ್ನ 2 ತಿಂಗಳು 3 ತಿಂಗಳಲ್ಲಿ ಶಿಕ್ಷೆಗೆ ಒಳಪಡಿಸುವಂಥದ್ದು. ಇದು ನಮ್ಮ ಕಾಯಂ ನ್ಯಾಯಾಲಯ ವ್ಯವಸ್ಥೆಯಲ್ಲಿ ಆಗೋದಿಲ್ಲ. ಇದು ಜವಾಬ್ದಾರಿ ಯಾವುದು ಅಂತಂದ್ರೆ ರಾಜ್ಯ ಸರ್ಕಾರಗಳದ್ದು, ಯೂನಿಯನ್ ಟೆರಿಟರೀಸ್, ಅವರು ಮಾಡಬೇಕು ಈ ಕೆಲಸವನ್ನ. ಹಾಗೆ ಯಾವುದೇ ಸಾರ್ವಜನಿಕ ಪರೀಕ್ಷೆ, ಈಗ ನಮ್ಮಲ್ಲಿ ಸರ್ಕಾರ ಯಾವುದು ಅನ್ನುವ ಪ್ರಶ್ನೆ ಅಲ್ಲ, ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅಕ್ರಮ ಆದಾಗ ನಾವು ಅದನ್ನ ತಡ್ಕೊಳ್ಳೋದಿಲ್ಲ ಅನ್ನುವಂಥ ಸಂದೇಶವನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಈ ಮೂಲಕ ತಲುಪಿಸ್ಬೇಕು. ಸೊ ಈ ಕಠಿಣ ಶಿಕ್ಷೆ ಏನಿದೆ 10 ವರ್ಷ, ಹಾಗೆ ಸಂಘಟಿತ ಕ್ರೈಮ್ಗೆ 10 ಕೋಟಿವರೆಗಿದೆ, ವಿದ್ಯಾರ್ಥಿಗಳಿಗೆ ಇದರಿಂದ ಏನಾದ್ರು ಬೆನಿಫಿಟ್ ಇರುತ್ತಾ? ಅಂದ್ರೆ ಅವರ ಎಕ್ಸಾಮ್ ಫೀಸ್ ಆಗಿರಬಹುದು ಅಥವಾ ಆ ಥರದ ಏನಾದರೂ ರಿಲೀಫ್ ಇದೆಯಾ? ಅದಕ್ಕೇನು ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಏನಂತಂದ್ರೆ ಕೋರ್ಟ್ ಕೂಡ ಹೇಳ್ತು, ಮತ್ತೆ ಪರೀಕ್ಷೆಯನ್ನು ತಗೊಳ್ಳೋರಿಗೆ ನೀವು ಪರೀಕ್ಷಾ ಶುಲ್ಕವನ್ನ ತಗೊಳ್ಳಬೇಡಿ. ಯಾಕಂದ್ರೆ ಅವ್ರು ಮಾಡದೇ ಹೋದ ತಪ್ಪಿಗೆ ನಾವು ಅವರಿಗೆ ಶಿಕ್ಷೆಯನ್ನ ಕೊಡ್ತಾ ಇದ್ದೇವೆ. ಹಾಗೆ ಯಾವುದೇ ಸರ್ಕಾರ ಇರ್ಬೋದು, ವಿದ್ಯಾರ್ಥಿಗಳು ಮಾಡದ ತಪ್ಪಿಗೆ ಅವ್ರನ್ನ ಶಿಕ್ಷೆಗೆ ಗುರಿಪಡಿಸೋದನ್ನ ತಪ್ಪಿಸ್ಬೇಕು. ಪರೀಕ್ಷೆಯ ಕೆಲಸಗಳಲ್ಲಿ ಪಾಲ್ಗೊಳ್ಳುವ ಎಲ್ರಿಗೂ ಅದೊಂದು ಜವಾಬ್ದಾರಿ ಬೇಕು. ಹಾಗೂ ತಾನು ಮಾಡುವಂಥ ತಪ್ಪು ಮಾನವತೆಗೆ ಮಾಡುವಂಥ ದ್ರೋಹ, ಇದು ವಿದ್ಯಾರ್ಥಿಗಳಿಗೆ ಮಾಡುವಂಥ ದ್ರೋಹ ಅನ್ನುವಂಥ ಎಚ್ಚರಿಕೆ ಪ್ರತಿಯೊಬ್ಬರಿಗೂ ಬೇಕು. ಹಾಗೆ ಮುಂಬರುವ ದಿನಗಳಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆನ ಧೈರ್ಯವಾಗಿ ಬೇರೆ ಯಾವುದೇ ಚಿಂತೆ ಇಲ್ದಲೇ ತಗೊಳ್ಳಿಕ್ಕೆ ಇದೊಂದು ಕಾನೂನು ಅಂತ ಹೇಳ್ಬೋದಾ? ಖಂಡಿತವಾಗಿ. ಈಗ ಸರ್ಕಾರ ತನ್ನ ಪ್ರಯತ್ನವನ್ನು ಮಾಡ್ತಾ ಇದೆ, ಸಮಾಜ ತನ್ನ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾರಿಗೂ ವಿದ್ಯಾರ್ಥಿಗಳನ್ನು ಶಿಕ್ಷೆ ಕೊಡಬೇಕು ಅನ್ನುವಂಥ ಮನೋಭಾವ ಯಾರಿಗೂ ಇಲ್ಲ. ಹೀಗೆ ಅಕ್ರಮಗಳಾದಾಗ, ಅದು ಹೊರಗಡೆ ಬಂದಾಗ ಎಲ್ರಿಗೂ ನೋವು ಆಗೇ ಆಗತ್ತೆ. ನಮ್ಮ ವಿದ್ಯಾರ್ಥಿಗಳಿಗೆ ಈ ಥರ ಆಗೋಯ್ತಲ್ಲ ಅನ್ನುವಂಥ ಮನಸ್ಥಿತಿ ಎಲ್ಲ ಪಾಲಕರು, ಪೋಷಕರು, ಶಿಕ್ಷಕರು ಹಾಗೂ ಸರ್ಕಾರದಲ್ಲೂ ಇದೆ. ಈ ಥರದ್ದು ನಡೀದೇ ಹೋದಾಗೆ ಮುಂದೆ ಪ್ರಯತ್ನವನ್ನು ವ್ಯವಸ್ಥಿತವಾಗಿ ವ್ಯವಸ್ಥೆ ಕೈಗೊಳ್ಳುತ್ತೆ. ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅಷ್ಟೇ. ಖಂಡಿತ. ಅಂದರೆ ಕೇಂದ್ರ ಸರ್ಕಾರದ ಈ ಹೆಜ್ಜೆ ವಿದ್ಯಾರ್ಥಿಗಳು ಧೈರ್ಯವಾಗಿ ಅವರು ಇಚ್ಛೆ ಪಡುವಂತಹ ವೃತ್ತಿಪರ ಅವಕಾಶವನ್ನು ಹೊಂದಲಿಕ್ಕೆ ಧೈರ್ಯವಾಗಿ ಪರೀಕ್ಷೆಗಳನ್ನ ತಗೊಳ್ಬೋದು ಅನ್ನುವಂಥ ಒಂದು ಧೈರ್ಯದಿಂದ ಮುನ್ನಡೆಯುವಂತಹ ಹೆಜ್ಜೆ ಇದು. ಖಂಡಿತವಾಗಿ. ಅಂದರೆ ಇಲ್ಲಿವರೆಗೆ ಏನಾಯಿತೋ ಗೊತ್ತಿಲ್ಲ, ಇನ್ನು ಮುಂದಾದರೂ ವಿದ್ಯಾರ್ಥಿಗಳು ನಮ್ಮ ವ್ಯವಸ್ಥೆಯಲ್ಲಿ ನಂಬಿಕೆಯನ್ನು ಇಡಬೇಕು. ಸರ್ಕಾರ ಕಿಂಚಿತ್ತೂ ಅಕ್ರಮವನ್ನು ತಾಳಿಕೊಳ್ಳೋದಿಲ್ಲ ಅನ್ನುವಂಥ ಸಂದೇಶ ವಿದ್ಯಾರ್ಥಿಗಳಿಗೆ ಹೋಗಬೇಕು. ಅವರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ತಾನು ಪರೀಕ್ಷೆಯನ್ನು ಬರಿತೇನೆ, ವ್ಯವಸ್ಥೆ ಉಳಿದಿದ್ದನ್ನು ನೋಡ್ಕೊಳ್ಳುತ್ತೆ ಅನ್ನುವಂಥ ನಂಬಿಕೆ ವಿದ್ಯಾರ್ಥಿಗಳಲ್ಲಿ ಬರಲಿಕ್ಕೆ ಕಾರಣ ಆದರೆ ಈ ಥರದ ಒಂದು ಕಾನೂನು ತಂದಿದ್ದು ಸಾರ್ಥಕ ಆಗುತ್ತೆ. ವಿದ್ಯಾರ್ಥಿಗಳು, ಯುವಕರು ನಮ್ಮ ದೇಶದ ಬೆನ್ನೆಲುಬು, ನಮ್ಮ ದೇಶದ ಭವಿಷ್ಯ. ಅವರು ಅವರ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಪರೀಕ್ಷೆಗಳನ್ನ ಧೈರ್ಯವಾಗಿ ತಗೊಳ್ಳಿಕ್ಕೆ ಇದೊಂದು ಒಳ್ಳೆ ಹೆಜ್ಜೆ, ದಿಟ್ಟ ಹೆಜ್ಜೆ ಅಂತ ಹೇಳ್ತೀರಾ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅದು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೆ ಇರುವಂಥ ಅಧ್ಯಾಪಕರು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ನೋಡಿಕೊಂಡು ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವ ಹಾಗೆ ಆದರೆ ಬಹುಶಃ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ನಂಬುವಂಥ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ಅನಿಸುತ್ತೆ. ಕೇಂದ್ರದ ಹೊಸ ಕಾನೂನು ಬಹುಶಃ ವಿದ್ಯಾರ್ಥಿಗಳಿಗೆ ಧೈರ್ಯವನ್ನು ಕೊಡುತ್ತೆ. ಮರುಪರೀಕ್ಷೆ ಅಥವಾ ಏನಾಗ್ಬೋದಪ್ಪ, ಈ ಎಕ್ಸಾಮ್ ವ್ಯಾಲಿಡ್ ಇರತ್ತಾ ಇಲ್ವಾ, ಈ ಎಲ್ಲ ಭಯಗಳನ್ನ ದೂರ ಮಾಡಿ ಅವರು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಅದರ ಮೇಲೆ ಅವರ ಗಮನವನ್ನು ಹರಿಸಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದೀರಾ ಸರ್. ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ನನಗೂ ಒಂದು ಅವಕಾಶವನ್ನು ನೀಡಿ ಈ ಒಂದು ವಿಷಯದ ಬಗ್ಗೆ ಮತ್ತೆ ಚಿಂತನೆಯನ್ನು ನಡೆಸಲಿಕ್ಕೆ ಅನುವು ಮಾಡಿಕೊಟ್ರಿ. ಧನ್ಯವಾದ.
ವೀಕ್ಷಕರೇ, ಇದಾಗಿತ್ತು ಇಂದಿನ ಚಂದನ ಮಂಥನ ಕಾರ್ಯಕ್ರಮ. ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮ್ಮ ಈ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು ಡಿಡಿ ನ್ಯೂಸ್ ಚಂದನ ಯೂಟ್ಯೂಬ್ ವಾಹಿನಿ, ಎಕ್ಸ್ ಖಾತೆ, ಯೂಟ್ಯೂಬ್, ಫೇಸ್ಬುಕ್ ಮೂಲಕವೂ ವೀಕ್ಷಣೆ ಮಾಡಬಹುದು.